ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಸರ್, ಚಾಣಕ್ಯ ಅಕಾಡೆಮಿ ಹಳೆಯ. ಮತ್ತೆ ತಮಗೆಲ್ಲರಿಗೂ ಇವತ್ತಿನ ಈ ಸೆಷನ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ಡೇ 1 ಕ್ಲಾಸಸ್ಸಿಂದ, ನಾವು ಲಾಸ್ಟ್ ಮಂಡೇ ಅಂತ ಕ್ಲಾಸಸ್ ಶುರು ಮಾಡಿದ್ವಿ. ಇಲ್ಲಿ ತನಕ ನಮ್ಮದೊಂದು 5 ಕ್ಲಾಸಸ್ ಆಗಿದ್ದಾವೆ. ಎಲ್ಲರೂ ಡೇ 1 ಕ್ಲಾಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀರಾ ತಾನೇ? ಎಲ್ಲ ಮೊದಲು ವಿದ್ಯಾರ್ಥಿಗಳು ತಾವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಗಣಿತವನ್ನು ಕಲಿಬೇಕು. ನಿಮಗೆ ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ. ಒಂದು ಸತಿ ನಾವು ನವೋದಯ ಸಿಲೆಬಸ್ಸಿಗೆ ಎಂಟ್ರಿ ಆದೀವಪ್ಪ ಅಂತಂದರೆ ಅವಾಗೇನಾಗ್ತದೆ, ಭಾಳ ಈಸಿ ಅನ್ನಿಸ್ತದೆ. ಹಾಗಾಗಿ ಈ ಬೇಸಿಕ್ ಕ್ಲಾಸಸ್ಸು ನಿಮಗೆ ಬಹುಮುಖ್ಯವಾದಂಥ ಕ್ಲಾಸಸ್ಸು. ಹಾಗಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಇದನ್ನು ಮನನೆ ಮಾಡ್ಕೋಬೇಕು. ಸರಿ, ತಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತ ಒಂದು ಆತ್ಮವಿಶ್ವಾಸದ ಜೊತೆಗೆ ನಾವು ಮುಂದಿನ ಇವತ್ತಿನ ಸೆಷನ್ಗೆ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ತಾನೇ? ಎಸ್, ಮೊಬೈಲ್ ನೋಡ್ತಾ ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಸೊ ಅಪ್ಪ ಅಮ್ಮನ ಕಡೆ ಆ ಮೊಬೈಲ್ ತೊಗೊಂಡಿರ್ತೀರಿ. ಅರ್ಧ ತಾಸು ನೀವು ನಿಮ್ಮ ಸಲುವಾಗಿ, ನಿಮ್ಮ ವಿದ್ಯಾಭ್ಯಾಸದ ಸಲುವಾಗಿ ಸಮಯ ಕೊಡಿ. ಅಷ್ಟು ಸಾಕು. ಬ್ಯೂಟಿಫುಲ್ಲಾಗಿ ನೀವು ರೆಡಿ ಆಗ್ಬೋದು. ಅತ್ಯದ್ಭುತವಾದಂಥ ವಿದ್ಯಾರ್ಥಿಯಾಗಿ ತಾವು ಹೊರಬರ್ಬೋದು ಅಂಥೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ರೈಟಾ? ಸರಿ, ತಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರ ಅನ್ನೋ ಅಂಥ ಒಂದು ನಂಬಿಕೆಯಿಂದ ನಾವು ಮುಂದಿನ ಸೆಷನ್ಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಸೆಷನ್ನು ನಿನ್ನೆ ನೋಡಿದ್ವಿ. ನಾವು ಏನು ನೋಡಿದ್ದೀವಿ? ಡಿವಿಷನ್, ಹೌದಲ್ವಾ? ಡಿವಿಷನ್ ನೋಡಿದ್ವಿ, ಭಾಗಾಕಾರವನ್ನು ನೋಡಿದ್ವಿ. ಕರೆಕ್ಟ್ ಅಲ್ವಾ? ಯಾರೆಲ್ಲ ನೋಡಿಲ್ಲ ಸ್ಟಾರ್ಟಿಂಗ್ ಸೆಷನ್ ಅಂದು ಲಾಸ್ಟ್ ವಿಡಿಯೋ ನೋಡಿ ಭಾಗಾಕಾರದ ಕೆಲವೊಂದು ನಿಯಮಗಳನ್ನು ನಾನು ಹೇಳಿದ್ದೆ. ಯಾವ ರೀತಿಯಾಗಿರ್ತದೆ, ಏನಿರ್ತದೆ ಅಂತ ಹೇಳಿದ್ರೆ ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ, ಎನಿ ಡಿವೈಸರ್, ಡಿವಿಡೆಂಡ್, ಕ್ವಶನ್, ರಿಮೈಂಡರ್, ಇದನ್ನೆಲ್ಲ ಹೇಳಿದೆ. ಯಾವುದಕ್ಕೆ ಡಿವೈಸರ್ ಅಂತೀವಿ, ಯಾವುದಕ್ಕೆ ಡಿವಿಡೆಂಡ್ ಅಂತ ಹೇಳ್ತೀವಿ, ಯಾವುದಕ್ಕೆ ಕ್ವಶಂಟ್ ಅಂತ ಹೇಳ್ತೀವಿ, ಏನು ಶೇಷ ಅಂತಂದರೆ, ರಿಮೈಂಡರ್ ಅಂದರೆ ಏನು, ಇವೆಲ್ಲ ಹೇಳಿದ್ದೆ ನಾನು. ಸೊ ಅದನ್ನೆಲ್ಲ ನೀವು ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೆಲವೊಂದು ಮಕ್ಕಳು ನನಗೆ ಫೋನ್ ಮಾಡಿದರು, ಏನಂತೇಳಿ, ಸರ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರಾಬ್ಲಮ್ಸ್ಗಳನ್ನು ಮಾಡಿ, ಸೊ ಅದರಿಂದ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಹೇಳಿದರು. ಹಾಗಾಗಿ ಇನ್ನೂ ಕೆಲವೊಂದು ಪ್ರಶ್ನೆಗಳು ನೋಡ್ತಾ ಇದ್ದೀನಿ. ಇವತ್ತು 6ನೇ ಪ್ರಶ್ನೆ ಮುಖಾಂತರ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ನಿನ್ನೆ 5 ಪ್ರಶ್ನೆ ತನಕ ಆಗಿತ್ತು. ಇವತ್ತು 6ನೇ ಪ್ರಶ್ನೆ ಶುರು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾ ಪ್ರಶ್ನೆ ಏನು ತಗೋತೀನಪ್ಪ ಅಂತಂದರೆ 1 2 4 2 1 2 4 2 ಡಿವೈಡೆಡ್ ಬೈ 2 ಅಂತ ತಗೋತೀನಿ. 2 3 4 ಬೇರೆ ಬೇರೆ ಸಂಖ್ಯೆಯಿಂದ ಮಾಡಿ ಸರ್ ಅಂತ ಹೇಳಿದರು. ಸೊ ಹಾಗಾಗಿ ನಾವು 2ರಿಂದ ತೊಗೋತಾ ಇದ್ದೀನಿ. ಈ ಪ್ರಶ್ನೆನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀನಿ ಅಂದರೆ 1 2 4 2 ಬೇಸಿಕ್ ನಿಯಮ ನಂಗೆ ಗೊತ್ತದ. ಇದು ಡಿವಿಡೆಂಡ್, ಇದು ಡಿವೈಸರ್ ಅಂದರೆ ಇದು ಭಾಜ್ಯ, ಇದು ಭಾಜಕ. ಈ ಭಾಜ್ಯವನ್ನು ಭಾಜಕ ಮಾಡ್ತಾ ಇದೆ ಇದು. ಸೊ ನಂತರ ಇಲ್ಲಿ ಬರುವಂಥದ್ದು ಭಾಗಲಬ್ಧ ಆಗ್ತದೆ. 2 6 12, ಶೇಷ 0 ಉಳಿತಿಲ್ಲಿ. ನೆಕ್ಸ್ಟು ಒಂದು 4 ಕ್ಯಾರಿ ತೊಗೊಂಡೆ. ನೆಕ್ಸ್ಟ್ 2 2 4, 0 ಉಳಿತು. ಮತ್ತೆ 2 ಕೆಳಗಡೆ ತೊಗೊಂಡೆ. ರೈಟಾ? ಸೊ ನೆಕ್ಸ್ಟ್ ಏನಿರುತ್ತೆ, 2 1 2, ಶೇಷ 0. ರಿಮೈಂಡರ್ ಏನು ಉಳಿತಿಲ್ಲಿ? 0 ಉಳಿತು. ರೈಟಾ? ಹಾಗಾದರೆ ಸರ್ ಈ ರೀತಿ ಕೊಟ್ಟಾಗ 1 2 4 2 ಇದನ್ನು ಯಾವ ರೀತಿ ಬರ್ಕೋಬೋದು ಅಂತಂದರೆ 4 2 ಡಿವೈಡೆಡ್ ಬೈ 2 ಇದ್ದಿದ್ದನ್ನು ಯಾವ ರೀತಿ ಬರ್ಕೋಬೋದು? ಈ ರೀತಿ ಬರ್ಕೋಬೋದು. ಸೊ ನಾವು ಈ ರೀತಿ ಬರ್ಕೊಂಡು ಡೈರೆಕ್ಟಾಗಿಯೂ ಸಹ ಹೊಡಿಬೋದು. 2 ಐತಿ, 2 1 2, 2 6 12, 2 2 4, 2 1 2. ಸರ್ ಹಾಗಾದರೆ ಇದು ಸರಿ ಉತ್ತರನ? 621 ಬಂತು. ಇಲ್ಲೂ 621 ಬಂತು. ಇದು ಸರಿಯಾದ ಉತ್ತರ. ಏನು ಇದ್ರ ಭಾಗಲಬ್ಧ ಅಂತ ಕೇಳಿದ್ರೆ 621. ರೈಟ್? ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹಾಗೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ತೊಗೋತಾ ಇದ್ದೀನಿ. 3 1 3 1 2 1 6 ಭಾಗಿಸು 6 ಅಂತ ತೊಗೋತಾ ಇದ್ದೀನಿ. 4 ಅಂತ ತಗೊಳ್ಳಿ. ಎಸ್, ಹಾಗಾದರೆ ಇದನ್ನೇ ಯಾವ ರೀತಿಯಾಗಿ ಮಾಡ್ತೀರಿ? 4 3 1 2 1 6. ರೈಟ್? ಸೊ ಏನು ಬರ್ತಾಯಿದೆ? 4 ಎಷ್ಟಲೇ? 3 ಚಿಕ್ಕದೈತಿ. ಹಂಗೆ 2 ಸಂಖ್ಯೆ ನೋಡ್ತೀನಿಲ್ಲ ನಾನು. ಸರ್ ಇಲ್ಲಿ 1ನೇ ಸಂಖ್ಯೆಗೆ ಮಾಡಬೇಕೋ ಅಥವಾ 2 ಸಂಖ್ಯೆ ಮಾಡ್ಬೋದು ಅಥವಾ 3 ಸಂಖ್ಯೆ, ನಿಮ್ಗೆ ಮಗ್ಗಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಮಾಡಿಬಿಡಿ, ಏನು ತೊಂದರೆ ಇಲ್ಲ. 4 7 ನೋಡಿ, 4 8 32, 4 7 ಎಷ್ಟು? 28. ಸರ್ ಯಾಕೆ 28 ತೊಗೊಂಡ್ರಿ? 4 8 ಮಾಡಿದರೆ 32, 31ಕ್ಕಿಂತ ದೊಡ್ಡ ಸಂಖ್ಯೆ ಬರ್ತಾಯಿದೆ. ಹಾಗಾಗಿ 8ನೇ ಗುಣಾಕಾರ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ 4 7 28. ಸೊ 31 ಬರಬೇಕು, ಇಲ್ಲಾಂದರೆ 31ಕ್ಕಿಂತ ಚಿಕ್ಕದಾಗಿರುವಂಥ ಸಂಖ್ಯೆ ತೊಗೋಬೇಕು. ದೊಡ್ಡ ಸಂಖ್ಯೆ ತೊಗೊಳಿಕ್ಕೆ ಬರೋಲ್ಲ. ಹಾಗಾಗಿ ಸೊ ನೋಡಿ, ಇವಾಗ ಇಲ್ಲಿ 1ರಾಗ 8 ಹೋಗ್ತದ? ಹೋಗಲ್ಲ ಸರ್. ಹಾಗಾಗಿ ಇಲ್ಲಿಂದ 1 ತೊಗೋತೀನಿ. 11 11ರಾಗ 8 ಹೋಯ್ತಂದರೆ ಎಷ್ಟು?
3 8 9 10 11 ರೈಟಾ. ಇಲ್ಲಿಂದ ಒಂದು ಹೋಗಿತ್ತು, ಹಾಗಾಗಿ ಇಲ್ಲಿ ಎಷ್ಟು ಉಳಿತು? 2 ಉಳಿತು. 2ರಾಗ 2 ಹೋಯ್ತು ಅಂತಂದರೆ 0. ಹಾಗಾದರೆ ನೆಕ್ಸ್ಟ್ 4ರಾಗ 3 ಹೋಗಲ್ಲ, ಈ 2ನೇ ಕೆಳಗೆ ತೊಗೊಂಬರ್ತಾ ಇದ್ದೇನೆ ನೆಕ್ಸ್ಟ್ ಸಂಖ್ಯೆನ. ಇವಾಗ 4 8 32. 4 8 ಎಷ್ಟಪ್ಪ? 32. ಈಗೇನು ಹೋಯ್ತು? 0 ಆಯಿತು. ಏನು ಐತಿ ಇಲ್ಲಿಗ? 1 ಐತಿ. 1 ಕೆಳಗೆ ತೊಗೊಂಬಂದೆ. ಒಂದು ಚಿಕ್ಕ ಸಂಖ್ಯೆ ಐತಿ, ಹಾಗಾಗಿ ಈ 6ಅನ್ನು ಸಹ ಕೆಳಗೆ ತೊಗೊಂಬರ್ತೀನಿ. 2 ಸಂಖ್ಯೆ ಕೆಳಗೆ ತೊಗೊಂಬಂದಿರೋದ್ರಿಂದ ಇಲ್ಲೊಂದು 0 ಆ್ಯಡ್ ಆಗ್ತದೆ. ಎಷ್ಟಲೇ ಹಂಗಾದರೆ 16. 4 4 16. ಹಾಗಾದರೆ ಇದರ ಸರಿಯಾದ ಉತ್ತರ ಎಷ್ಟು ಸರ್? ಇದರ ಸರಿಯಾದ ಉತ್ತರ 7 8 0 4. ಎಷ್ಟು? 7 8 0 4. ಸರ್ ಇನ್ನೊಂದು ಶಾರ್ಟ್ ಫಾರ್ಮ್ನಾಗ ಮಾಡಿರಿ ಅಂತಂದರೆ, ಸೊ ಇಲ್ಲಿ ನೋಡಿ 3 1 2 1 6 ಡಿವೈಡೆಡ್ ಬೈ ಎಷ್ಟೈತಿ? ಇದು 4 ಐತಿ. ಈ ಭಾಗಾಕಾರ ಚಿಹ್ನೆನ ಈ ರೀತಿ ಭಾಗಾಕಾರಾಗಿ ನಾವು ಬರ್ಕೋಬೋದು, ರೈಟಾ? 3 1 2 1 6 ನೋಡಿ. ಹಾಗಾದ್ರೆ ಏನು ಮಾಡ್ತೀನಿ? 4ರ ಮಗ್ಗಿಲೇನು ತೆಗಿತೀನಿ? 4 1 4, 4 7 28. ಹೌದಾ? 4 7 28. 31ರಾಗ 28 ಹೋಯ್ತು ಅಂದರೆ ಎಷ್ಟು ಉಳಿತು? 3 ಉಳಿತು. 3 ಅಂತಂದರೆ ಇಲ್ಲಿ 32 ಆಗ್ತದೆ. 4 ಎಷ್ಟಲೇ 32, 4 8 32. ಇದು 2 ಹೋಯಿತು. ನೆಕ್ಸ್ಟು ಒಂದು ಚಿಕ್ಕ ಸಂಖ್ಯೆ ಐತಿ 4ಕ್ಕಿಂತ, ಹಾಗಾಗಿ ಒಂದು 0 ತೊಗೋತೀನಿ. ಹಾಗಾದರೆ ಆ ಮುಂದಿನ ಎಷ್ಟು 2 ಸಂಖ್ಯೆ ತೊಗೋತೀನಿ. ಇವಾಗ 4 4 16. ಸೊ 7 8 0 4 ಉತ್ತರ ಬಂತು. ಎಷ್ಟು? 7 8 0 4. ಇದೇ ಉತ್ತರ ಅಲ್ಲಿ ಬಂತಾ? ಎಸ್, ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನಾವು ಪ್ರಾಬ್ಲಮ್ ನೋಡ್ತಾ ಪ್ರಾಬ್ಲಮ್ ಮಾಡ್ತಾ ನಮ್ಗೆ ಏನಾಗ್ತದೆ ಅಂತಂದರೆ ಪ್ರಾಕ್ಟೀಸ್ ಆಗ್ತದೆ, ಅರ್ಥ ಆಗ್ತದೆ, ರೈಟ್? ಸರಿ, ಹಾಗಾದರೆ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತೊಗೋತೀನಿ. ಇಲ್ಲಿ 8ನೇ ಪ್ರಶ್ನೆ ತೊಗೋತೀನಿ. 8th ಕ್ವಶನ್ ತೊಗೋತೀನಿ. ಏನಪ್ಪ ಅಂತಂದರೆ 1350 ಡಿವೈಡೆಡ್ ಬೈ 5 ಹೇಗೆ ಮಾಡ್ತೀರಿ ಸರ್? 5 ಡಿವೈಸರ್ ಬರ್ಕೊಂಡ್ರಿ. 1350 ಸರ್ ಇಲ್ಲೇ ಬರಿಬೇಕಾ? ಇಲ್ಲಿ ಮ್ಯಾಲೆ ಬರೆದು ನಡೀತದ? ಬರ್ಕೊಳ್ಳಿ, ಮ್ಯಾಲೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಗೆ ಆನ್ಸರ್ ಬರಬೇಕಷ್ಟೇ. 1350, ರೈಟಾ? 1350. ಸೊ ನೋಡಿ 5 2 10, 3 ಕೆಳಗಡೆ ಬಂತು, 3 ಉಳಿತು, 0. ಈ 5ನೇ ಕೆಳಗೆ ತೊಗೊಂಬರ್ರಿ. 5 ಎಷ್ಟಲೇ? 35. 5 7 35. ಶೇಷ 0 0. ಒಂದು 0 ಉಳಿತು ಸರಿ, 0 ಇಲ್ಲಿ ಹಾಕ್ಬಿಡ್ರಿ, ಮುಗಿದೋಯ್ತು, ರೈಟಾ? ಸೊ ಇದ್ರ ಉತ್ತರ ಏನಪ್ಪ ಅಂದರೆ 270. ಹೇಗೆ ಮಾಡ್ತೀರಿ ಸರ್ ಇದನ್ನು ಶಾರ್ಟ್ನಾಗ? 1350 ಡಿವೈಡೆಡ್ ಬೈ 5. 5 1 5, 5 2 10, 3 ಉಳಿತು. 3 ಅಂತಂದರೆ ಇದು 10ರ ಸ್ಥಾನ ಆಗ್ತದೆ, ಇದು ಬಿಡಿ ಸ್ಥಾನ ಆಗ್ತದೆ. ಆವಾಗ 35 ಆಗ್ತದೆ. 5 7 35, 5 ಹೋಯ್ತು, ಈ 0 ಉಳಿತು, 0 ಮ್ಯಾಲೆ ಹಾಕ್ಬಿಟ್ರೆ ಅಂತಂದರೆ ಈ 0 ಹೋಗ್ಬಿಡ್ತು. ಎಷ್ಟು ಉಳಿತಪ್ಪ? 270 ಆನ್ಸರ್ ಉಳಿತು, ರೈಟ್? 270 ಆನ್ಸರ್ ಉಳಿತು, ರೈಟ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಡಿವಿಷನ್ ಅಂದರೆ ಏನು? ಭಾಗಾಕಾರ. ಏನು ಮಾಡ್ತಾಯಿದ್ದೀವಿ ನಾವು? ಭಾಗಾಕಾರದ ಲೆಕ್ಕಗಳನ್ನು ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ ಇನ್ನೊಮ್ಮೆ ರಿವೈಂಡ್ ನೋಡಿ, ಸ್ಟಾಪ್ ಮಾಡಿ, ಬರ್ಕೊಳ್ಳಿ, ನೀವು ಒಂದ್ಸತಿ ಮಾಡಿ, ಕೇಳಾದ್ಮೇಲೆ ನೀವು ಸ್ವಂತ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆಮೇಲೆ ಆನ್ಸರ್ ವೆರಿಫೈ ಮಾಡಿರಿ, ಚೆನ್ನಾಗಿರ್ತದೆ. ಸೊ ನೀವು ಕಾನ್ಫಿಡೆಂಟ್ ಆಗ್ತಾ ಹೋಗ್ತೀರಿ. ಓಕೆ, ನಂಗೆ ಬರ್ತಾಯಿದೆ ಅದು ಅನಿಸ್ಬೇಕು ನಿಮಗೆ. ಓಕೆ, ನಾನು ಸ್ವಂತ ಮಾಡ್ತಾಯಿದ್ದೇನೆ ಅಂತ ಫೀಲ್ ಬರಬೇಕು. ಆ ಫೀಲ್ ಬಂದಾಗಲೇ ಗಣಿತದ ಮಜಾ. ಗಣಿತ ಏನಪ್ಪ ಅಂತಂದರೆ ನೋಡಿ ಬರೆಯೋದಲ್ಲ, ನೋಡಿ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡಿಕೊಂಡು ಅದನ್ನೇನು ಮಾಡಬೇಕಪ್ಪ ಅಂತಂದರೆ ನೀವು ಸ್ವಂತ ಮಾಡಬೇಕು. ಸ್ವಂತ ಮಾಡ್ಲಿಕ್ಕೆ ಬರಬೇಕು ನಿಮಗೆ. ನೀವು ಸ್ವಂತ ಮಾಡಿದಾಗ ಆನ್ಸರ್ ಕರೆಕ್ಟ್ ಬಂದಾಗ ನಿಮ್ಗೆ ಆ ಖುಷಿ ಅನಿಸ್ಬೇಕು. ಅವಾಗಲೇ ಗೊತ್ತಾಗೋದು, ಹಾಂ ಗಣಿತ ಭಾಳ ಈಜಿ, ಮಸ್ತ್ ಇದೆ ಅಂತ ಹೇಳ್ಬಿಟ್ಟು, ರೈಟಾ? ಹಾಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಷ್ಟಪ್ಪ? 10ನೇ ಪ್ರಶ್ನೆ. ಸೊ 10ನೇ ಪ್ರಶ್ನೆ ಏನು ತೊಗೋತಾ ಇದ್ದೀನಿ? 906 ಭಾಗಿಸು 6 ತೊಗೋತಾ ಇದ್ದೀನಿ. 906. ಸೊ ನೆಕ್ಸ್ಟ್ ಏನು ಮಾಡ್ತೀನಿ? ಇಲ್ಲಿ 6 1 6 ಎಷ್ಟು ಉಳಿತು? 9ರಾಗ 6 ಹೋಯ್ತು ಅಂತಂದರೆ 3 ಉಳಿತು. ಈ 0ನ ಕೆಳಗೆ ತೊಗೊತೀನಿ. 6 ಎಷ್ಟಲೇ? 6 5 30, 0 0 ಆಯಿತು. ಮತ್ತೆ 6ಅನ್ನು ಕೆಳಗೆ ತೊಗೊಂಬರ್ತೀನಿ. 6 1 6, ಶೇಷ 0 ಹೋಯಿತು. ಇದ್ರ ಉತ್ತರ ಎಷ್ಟಪ್ಪ ಅಂತಂದರೆ ಇದನ್ನ ಹೆಂಗೆ ಬರ್ಕೋಬೋದು? ಇನ್ನೊಂದು ಫಾರ್ಮ್ ಒಳಗಡೆ ಹೆಂಗೆ ಬರ್ಕೋಬೋದು ಇದನ್ನು? 906 ಭಾಗಿಸು 6 ಏನಾಗ್ತದೆ? 6 1 6 ಎಷ್ಟು ಉಳಿತು? 3 ಉಳಿತು. 3 ಅಂತಂದರೆ ಇಲ್ಲಿ 0 ಐತಿ, 30 ಆಗ್ತದೆ. 6 ಎಷ್ಟಲೇ 30, 6 5 30, 0 ಹೋಯಿತು. 6 1 6.
ಹಾಗಾದರೆ 151 ಉತ್ತರ. ಎಸ್, ಇಲ್ಲೂ ಸೇಮ್ ಬಂತಾ? ಕರೆಕ್ಟಾ? ಶಾರ್ಟಾಗಿ ಇದನ್ನ ಮಾಡ್ತೀವಿ ನಾವು. ನಾವು ಜಸ್ಟ್ ಬೇಸಿಕ್ ಮೆಥಡ್ ಇದು ಗೊತ್ತಿರಬೇಕು. ಇದು ಮಾಡ್ತಾ ಮಾಡ್ತಾ ಇದು ಬರ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಈ ರೀತಿ ಶಾರ್ಟ್ಕಟಾಗಿ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು? ಮುಂದೆ ಹೋಗ್ತಾ ಹೋಗ್ತಾ ನಾವು ಈ ರೀತಿ ಎಲ್ಲ ಬರ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಸೊ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಇರ್ತದೆ. ನವೋದಯ ಪರೀಕ್ಷೆ ಅಂದ ತಕ್ಷಣ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಮಗೆಲ್ಲ ಗೊತ್ತಿದ್ರೂ ಈ ಗಣಿತದಲ್ಲಿ ನಾವು ಭಾಳ ಸಮಯ ತೊಗೊಂಡು ಮಾಡ್ತೀವಿ. ನಮ್ಗೆ ಕೊಟ್ಟಿರುವಂಥ ಸಮಯ ಸ್ವಲ್ಪ ಇರ್ತದೆ. ಆವಾಗ ಆ ಸಮಯ ದಾಟೋಗ್ಬಿಡ್ತದೆ. ನೀವು ಎಲ್ಲ ಕ್ವಶನ್ಸ್ಗಳು ಅಟೆಂಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಒಳಗಡೆ ಫೇಲ್ ಆಗೋದು. ಯಾವುದೇ ದೊಡ್ಡ ವಿದ್ಯಾರ್ಥಿ, ಅತಿ ಶಾಣೆ ವಿದ್ಯಾರ್ಥಿ ಅಂತ ಹುಟ್ಟಿರೋಂಗಿಲ್ಲ. ತಾನು ಪ್ರಾಕ್ಟೀಸ್ ಮಾಡುವುದ್ರ ಮುಖಾಂತರ, ತನ್ನ ಪ್ರಾಕ್ಟೀಸಿನ ಮುಖಾಂತರ, ತನ್ನ ನಿಷ್ಠೆಯ ಮುಖಾಂತರ ವಿದ್ಯಾರ್ಥಿ ಹುಷಾರು, ಶಾಣನೋ, ಜ್ಞಾನವಂತನೋ ಅಥವಾ ದಡ್ಡನೋ, ಇದು ಅವನ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅವನು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾನೆ ಅಷ್ಟು ಬುದ್ಧಿವಂತ ಆಗ್ತಾನೆ. ಎಷ್ಟು ಸಮಗ್ರವಾಗಿ ವಿಷಯಗಳನ್ನು ತಿಳ್ಕೊತಾನೆ ಅಷ್ಟು ವಿಶಾಲವಾಗಿ ಅವನ ಜ್ಞಾನ ಬೆಳೀತದೆ. ರೈಟ್? ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಸಮಯ ಓದಿನ ಕಡೆಗೆ ಹೆಚ್ಚಿಗೆ ಕೊಡಬೇಕು. ಯಾವಾಗ ನಾವು ಸಮಯ ಕೊಡ್ತೀವಿ ಆವಾಗ ನಮ್ಮ ಜ್ಞಾನದ ಭಂಡಾರ ಹೆಚ್ಚಿಗೆ ಆಗ್ತದೆ. ರೈಟ್? ಸರಿ, ನೋಡಿ ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ ಹೋಗ್ತಾ ಇದ್ದೀನಿ. ಏನಂತಂದರೆ 1 8 1 8 1 2 ಭಾಗಿಸು 8 ತಗೋತಾ ಇದ್ದೀನಿ. ರೈಟ್? 1 8 9 ಅದು 18,912 ಭಾಗಿಸು 8. ಇದನ್ನ ಯಾವ ರೀತಿ ಮಾಡ್ತೀರಿ ಸರ್? ಎಸ್, ಬೇಸಿಕ್ ಮೆಥಡ್ಲಿ ಫಸ್ಟ್ ಮಾಡೋಣ. 18,912 ಇದನ್ನು ಹೆಂಗೆ ಮಾಡ್ತಾ ಇದ್ದೀನಿ ಇವಾಗ? 8 ಎಷ್ಟಲೇ? 8 2 16. 8 6 ಹೋಯ್ತು ಅಂತಂದರೆ 2 ಉಳಿತು, 1 1 ಹೋಯ್ತು ಅಂದರೆ 0. ಸೊ ನೆಕ್ಸ್ಟ್ 9 ಕೆಳಗೆ ತೊಗೊಂಬರ್ತಾ ಇದ್ದೀನಿ. 8 3 24. 9 4 ಹೋಯ್ತು ಅಂದರೆ 5 ಉಳಿತು, 2 2 ಹೋಯ್ತು ಅಂದರೆ 0. ಮತ್ತು ಈ 1 ಕೆಳಗೆ ತೊಗೊಂಬರ್ತಾ ಇದ್ದೀನಿ. 8 6 48. 11 8 ಹೋಯ್ತು ಅಂದರೆ ಎಷ್ಟಪ್ಪ? 3. ಹೌದಲ್ವಾ? 3. ಇಲ್ಲಿಂದ 1 ಹೋಗಿತ್ತು. 11 ಅಂತಂದರೆ ಸರ್ ಇಲ್ಲಿಂದ 1 ತೊಗೊಂಡ್ವಿ. ಇಲ್ಲಿಂದ ತೊಗೊಂಡಿದ್ದ ಸಂಖ್ಯೆ ಎಲ್ಲಿಗೆ ಬರ್ತದಪ್ಪ ಅಂತಂದರೆ, ಇದು ಬಿಡಿ ಸ್ಥಾನ ಅಂತಂದರೆ ಇದು ಹಿಂದೆಡೆ ಬಂತಂದ್ರೆ 10ರ ಸ್ಥಾನಕ್ಕೆ ಬರ್ತದೆ. ಹಾಗಾಗಿ ಇದು 11 ಆಗ್ತದೆ. 11 8 ಹೋಯ್ತು ಅಂದರೆ 3 ಉಳಿತು. ಇಲ್ಲಿ 4 ಇತ್ತು, ಯಾಕಂದ್ರೆ 5 ಇತ್ತು. 5ರಿಂದ 1 ಹೋಯ್ತು ಕೂಡಲೇ 4 ಉಳಿತು. 4 4 ಹೋಯ್ತು ಅಂದರೆ 0 ಆಗ್ತದೆ. 3 ಉಳಿತು. ಮತ್ತೆ ಒಂದು ಐತಿ ಇಲ್ಲಿ ಸಂಖ್ಯೆ, ಯಾವುದು? 2 ಐತಿ. ಎಷ್ಟಲೇ? 32. 8 4 32 ಅಂದರೆ ಶೇಷ 0 0. ಏನು ಉತ್ತರ ಬಂತು? 2364. ಇದರ ಉತ್ತರ ಏನಪ್ಪ? 2364. ಸೊ ಇದನ್ನು ಶಾರ್ಟ್ ಫಾರ್ಮ್ನಾಗ ಮಾಡಿರಿ ಸರ್. ಎಸ್, 18912 ಡಿವೈಡೆಡ್ ಬೈ 8. 8 1 8 1 8, 8 2 16, 2 16, 18 16 ಹೋಯ್ತಂದ್ರೆ 2 ಉಳಿತು. 29 ಎಷ್ಟು? 8 3 24. 29 ಒಳಗಡೆ 24 ಹೋಯ್ತಂದ್ರೆ ಎಷ್ಟು ಉಳಿತಪ್ಪ? 5 ಉಳಿತು. 5 ಅಂದರೆ 51. 8 ಎಷ್ಟಲೇ? 51. 8 6 48. 51ರಾಗೆ 48 ಹೋಯ್ತಂದ್ರೆ ಎಷ್ಟು ಉಳಿತು? 3 ಉಳಿತು. ರೈಟಾ? 3 ಉಳಿತು. 3 ಅಂತಂದರೆ ಇಲ್ಲಿ 32. 8 ಎಷ್ಟಲೇ? 8 ಎಷ್ಟಲೇ? 32. 8 4 32. ಸೊ ಇದ್ರ ಉತ್ತರ 2 3 6 4. ಎಸ್, ಅರ್ಥ ಆಯ್ತು ಅನ್ಕೋತೀನಿ ನಿಮಗೆಲ್ಲ. ರೈಟ್ ಅಲ್ವಾ? ಸರಿ, ನಿಮಗೆಲ್ಲ ತಿಳಿತಾ ಇದೆ ಅನ್ಕೋತಾ ಇದ್ದೀನಿ. ಸೊ ಯಾರು ತಿಳಿದಿಲ್ಲ ಒಂದ್ಸತಿ ರಿಪೀಟಾಗಿ ನೋಡಿರಿ, ಮತ್ತೆ ಅರ್ಥ ಆಗ್ತದೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿರಿ. ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಿಮ್ಮ ವಿಷಯಗಳು ಕರಗತವಾಗ್ತಾ ಹೋಗ್ತವೆ. ರೈಟಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. 305010 ಎಷ್ಟು? 11 12ನ 30 ಅಥವಾ 35010 ಡಿವೈಡೆಡ್ ಬೈ 10 ಅಂತ ಪ್ರಶ್ನೆ ತೊಗೋತಾ ಇದ್ದೀವಿ. ಸರ್ ಇದನ್ನು ಯಾವ ರೀತಿಯಾಗಿ ಮಾಡ್ತೀರಿ? ಸೊ ಏನಿಲ್ಲ, ಭಾಳ ಸಿಂಪಲ್. ನಾವು 10ರ ಮಗ್ಗಿ ಇಟ್ಕೊಂಡು 35 0 1 0 ಇದನ್ನು ಭಾಗಿಸ್ಬೋದು. 10 3 30 ಆಗ್ತದೆ. 5 ಉಳಿತು. 3 3 ತಂದರೆ 0. ಈ 0 ಕೆಳಗೆ ಬಂತಂದರೆ 50. 10 5 50 0 0. 1 ಕೆಳಗೆ ತೊಗೊಂಬಂದ್ರಿ. ಸೊ 1 10ಕ್ಕಿಂತ ಚಿಕ್ಕ ಸಂಖ್ಯೆ ಐತಿ, ಹಾಗಾಗಿ ಇದು 0ನ ಕೆಳಗೆ ತೊಗೊಂಬಂದ್ರಿ. ಇಲ್ಲೊಂದು 0 ಬಂತು, ಯಾಕಂದರೆ 2 ಸಂಖ್ಯೆಗಳು ಒಮ್ಮಿಗೆ ಕೆಳಗೆ ತೊಗೊಂಬಂದಾಗ ಇಲ್ಲೊಂದು 0 ಆ್ಯಡ್ ಆಗ್ತದೆ. 10 ಎಷ್ಟಲೇ? 10. 10 1 10 ಶೇಷ 0 0. ರೈಟಾ ಸರ್? ಇದನ್ನು ಶಾರ್ಟ್ ಫಾರ್ಮ್ನಾಗ ಮಾಡಿರಿ ಸರ್. ಭಾಳ ಸಿಂಪಲಪ್ಪ.
ಭಾಳ ಸಿಂಪಲ್. ಏನಪ್ಪ ಅಂತಂದರೆ 35010 ಡಿವೈಡೆಡ್ ಬೈ 10 ಈ ಜೀರೋ ತೆಗೆದುಬಿಟ್ರಿ. ಉಳಿದಿರೋಂಥ ಉತ್ತರ ಏನಪ್ಪ 3501 ಡಿವೈಡೆಡ್ ಬೈ 1 ಅಂತಂದರೆ ಇದು 3501 ಅಂತ ಅರ್ಥ. ಯಾವುದೇ ಸಂಖ್ಯೆ ನ್ಯೂಮರೇಟ್ರಲ್ಲಿದ್ದಾಗ ಅದರ ಡಿನಾಮಿನೇಟರ್ ಯಾವಾಗಲೂ ಒಂದಾಗಿರ್ತದೆ. ಅಂಶದಲ್ಲಿ ಯಾವುದೇ ಸಂಖ್ಯೆ ಬರ್ರಿ ನೀವು 9 8 5 6 7 ಹಿಂಗೆ ಸಂಖ್ಯೆ ಬರ್ದಿರ ಅಂತ ಇಟ್ಕೊಳ್ಳಿ. ಏನಾರ ನನಗೆ ಇದು ನ್ಯೂಮರೇಟರ್ ಅಂತ ಅಂದ್ಕೊಂಡ್ರೆ ಇದ್ರ ಡಿನಾಮಿನೇಟ್ರಲ್ಲಿ ಏನಿರ್ತದಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ 1 ಇರ್ತದೆ. ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ 3501 3501 ಬಾಯಿಗಿಸು 1 ಅಂತಂದರೆ 3501 ಅಂತ ಬರೆದಿರೋದು. ರೈಟಾ? ಸರಿ, ಓಕೆ, ತಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ 13ನೇ ಪ್ರಶ್ನೆ ಮುಂದೆ ಹೋಗ್ತಾ ಇರೋಣ. 13ನೇ ಪ್ರಶ್ನೆ ತೊಗೋತಾ ಇದ್ದೀನಿ. 34 ಭಾಗಿಸು 15 ಹೇಗೆ ಮಾಡ್ತೀರಿ ಇದನ್ನು? 34 ಅಂದರೆ 3432 ಭಾಗಿಸು 15. ಈ ಭಾಗಿಸು ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಇದಕ್ಕೇನಂತ ಕರಿತೀವಿ? ಭಾಜಕ. ಇಂಗ್ಲೀಷಲ್ಲಿ ಹೆಂಗೆ ಏನಂತ ಕರಿತೀವಿ? ಇದಕ್ಕೆ ಡಿವೈಸರ್. ಇದಕ್ಕೇನಂತ ಕರಿತೀವಿ? ಭಾಜ್ಯ. ಇಂಗ್ಲೀಷ್ನಾಗ ಏನಂತೀವಿ? ಇದಕ್ಕೆ ಡಿವಿಡೆಂಡ್ ಅಂತ ಹೇಳ್ತೀವಿ. ಇಲ್ಲಿ ಬರುವಂಥ ಉತ್ತರ ಏನಾಗಿರ್ತದೆ? ಕ್ವಶಂಟ್ ಅಥವಾ ಭಾಗಲಬ್ಧ ಆಗಿರ್ತದೆ. ಇದರ ನಂತರ ಇಲ್ಲಿ ಉಳಿಯುವಂಥ ಸಂಖ್ಯೆಗೆ ಏನಂತ ಹೇಳ್ತೀವಿ ನಾವು? ಶೇಷ ಅಂದರೆ ರಿಮೈಂಡರ್ ಅಂತ ಹೇಳ್ತೀವಿ. 15 ಅಷ್ಟಲೇ 15 2 30 4 ಉಳಿತು 3 3 ಇತ್ತು ಅಂದರೆ 0 ಮತ್ತೆ 3 ಕೆಳಗೆ ತೊಗೊಂಬಂದ್ರಿ 15 3 45 ಆಗ್ತದೆ. ಹಾಗಾಗಿ 15 2 30 ತೊಗೋತೇನೆ ಮತ್ತು 3 13 ಉಳಿತು. ಈ 2 ಕೆಳಗೆ ತೊಗೊಂಬರ್ತೀನಿ. ಎಷ್ಟು ಹೋಗ್ತದಪ್ಪ ಇದು? 32 ಎಷ್ಟು ಹೋಗ್ತದೆ? ಸೊ ಹೋಗ್ತದ ಇಲ್ಲ? 15 10 150 15 8 ಎಷ್ಟು ಹೋಗ್ತದೆ? 8 40 15 × 8 8 5 40 ಕೈಲಾನ 8 1 8 10 11 12 120 120ಕ್ಕೆ 30 15 ಸೇರಿಸಿದ್ರೆ ಎಷ್ಟಾಗ್ತದೆ? 5 3 135 ಆಗ್ತದೆ. ಹಾಗಾಗಿ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡ್ತೀರಿ ಅಂದರೆ 8 ತೊಗೋತೀರಿ. ಸೊ ಇದು ಮಾಡಿ ನೋಡ್ಕೊಳ್ಳಿ, ನಿಮ್ಮ ರಫ್ ಗೊತ್ತಾಗಲಿ ಅಂತೇಳಿ. ನಾವು ಯಾವ ರೀತಿ ಹೋಗ್ತೀವಿ? ಸಿಂಪಲ್ ಮೂಮೆಂಟ್ಗಳು ನಮ್ಗೆ ಗೊತ್ತಿರಬೇಕು. ಸೊ ನನಗೆ 15 ಮಗ್ಗಿ ಪೂರ್ತಿ ಬಾಯಟ್ ಬರ್ತಾ ಇಲ್ಲ ಸರ್ ಅವಾಗ. ಸೊ ಈಗ ಮಾಡಿ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. 15 ಎಷ್ಟಲೇ? 15 8 15 8 120 ಹೆಂಗೆ? 8 5 40 ಕೈಲ 4 4 ಬರ್ಕೊಂಡು 8 5 40 0 ಕೈಲ 4 ಬರ್ಕೊಂಡು 8 1 8 8 + 4 12 120 120 ಬರ್ಕೊಂಡ್ರೆ 2 ಕೆಳಗಡೆ 3 2 ಹೋಯ್ತು ಅಂದರೆ 1 1 ಹೋಯ್ತು ಅಂದರೆ 0 12 ಉಳಿತು. ಶೇಷ 12 ಉಳಿತು. ಶೇಷ ಎಷ್ಟು ಉಳಿತಿಲಿ? 12 ಉಳಿತು. ನೋಡೋಣ ಅದನ್ನ ಹೆಂಗೆ ತೆಗಿಯೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ 1-2 ಕ್ವಶನ್ ತೊಗೊಂಡು ಅವಾಗ ತಿಳಿಸ್ತೇನೆ ಅಂತ ನಿಮಗೆ. ಸೊ ಈಗ ಇನ್ನೊಂದು ಪ್ರಶ್ನೆ ತೊಗೊಂಡ್ರಿ ಸರ್. ಇದ್ರಾಗ ಏನು ಪ್ರಶ್ನೆ ಅಂತಂದರೆ 14ನೇ ಪ್ರಶ್ನೆ. ಸೊ ಇದು 34 32 ಭಾಗಿಸು 11 ಮಾಡಿದರೆ ಏನು ಬರ್ತದೆ ರೀ ಸರ್? ಏನಿಲ್ಲ, 11 34 32 11 ಎಷ್ಟಲೇ? 11 3 33 1 ಉಳಿತು. ಶೇಷ 0 ಮತ್ತು ಕೆಳಗಡೆ 3 ಬಂತು. 11 1 11 2 ಉಳಿತು. ಶೇಷ 0 2 ಕೆಳಗೆ ತೊಗೊಳ್ರಿ. 11 2 22 ಶೇಷ 0 0 ರೈಟ್. ಸೊ 312 ಬಂತು. ಸೊ ನೀವು ಡೈರೆಕ್ಟ್ಲೂ ಮಾಡ್ಬೋದು. ಯಾವ ರೀತಿ ಡೈರೆಕ್ಟ್ ಮಾಡ್ಬೋದು? ಆರ್ 3 4 3 2 ಡಿವೈಡೆಡ್ ಬೈ 11 11 1 11 1 11 11 3 33 34 over 33 ಹೋಯ್ತು ಅಂದರೆ 1 ಉಳಿತು. 1 3 ಆ್ಯಂಡ್ 11 1 11 13 ಒಳಗಡೆ 11 ಹೋಯ್ತು ಅಂದರೆ ಎಷ್ಟು ಉಳಿತು? 2 ಉಳಿತು. ಸೊ ಆಮೇಲೆ ಇಲ್ಲಿ 22 ಆಯಿತು. 22 ಆಗ್ತದೆ. 22 ಅಂತ 11 2 22. ಸೊ 3 1 2 ಹಿಂಗೂ ಮಾಡ್ಬೋದು. ಎಸ್, ಅರ್ಥ ಆಗ್ತಾ ಇದೆಯಾ? ರೈಟ್ ಮಕ್ಕಳು. ಏನಂತಂದರೆ ನಾವು ನೋಡಬೇಕು, ಹೆಚ್ಚಾನೆಚ್ಚು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಹೆಚ್ಚಾನೆಚ್ಚು ಪ್ರಾಬ್ಲಮ್ಗಳು ಎಲ್ಲಿ ಸಿಗ್ತಾವೆ? ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹೋಗ್ರಿ, ನಿಮ್ಗೆ ಸಿಗ್ತಾವೆ ಪ್ರಾಬ್ಲಮ್ಸ್. ನಾವು ಹಾಕಿರ್ತೀವಿ ಪ್ರಾಕ್ಟೀಸಿಗೆ ಸಲುವಾಗಿ ಅಂತೇಳ್ಬಿಟ್ಟು ನಾವು 20 ಪ್ರಶ್ನೆಗಳನ್ನು ಹಾಕಿರ್ತೀವಿ. ಆ ಪ್ರಶ್ನೆಗಳನ್ನು ತೊಗೊಳ್ರಿ, ಪ್ರಾಕ್ಟೀಸ್ ಮಾಡಿ. ಮತ್ತು ನಿಮ್ಮ ಬುಕ್ಗಳು ತೊಗೊಳ್ರಿ. ಬುಕ್ ಒಳಗಿಂತ ಕ್ವಶನ್ಸ್ಗಳನ್ನು ತೊಗೊಳ್ರಿ. ಅಥವಾ ನಿಮ್ಮ ಅಪ್ಪ ಅಮ್ಮ ಹತ್ರ ಕೇಳ್ರಿ ಕೆಲವೊಂದು ಕ್ವಶನ್ಸ್. ಅಥವಾ ನಿಮ್ಮ ಅಣ್ಣ ಯಾರಾದರೂ ಅಕ್ಕ ಯಾರಾದರೂ ಸ್ಕೂಲಿಗೆ ಹೋಗ್ತಾಯಿದ್ರು, ಕಾಲೇಜಿಗೆ ಹೋಗ್ತಾಯಿದ್ರು, ಅವ್ರ ಕಡೆಯಿಂದ ಕ್ವಶನ್ಸ್ ತೊಗೊಳ್ರಿ. ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾವಾಗ ಅದನ್ನು ಬೇಕಾದ್ರೆ ಕ್ಯಾಲ್ಕುಲೇಟ್ರಲ್ಲಿ ಹೊಡೆದು ನೋಡಿ, ನಿಮ್ಗೆ ರಿಸಲ್ಟ್ಸ್ ಕರೆಕ್ಟಾಗಿ ಬರ್ತಾಯಿತ್ತು, ನೀವು ಮಾಡೋಂಥ ಕ್ವಶನ್ ಕರೆಕ್ಟಾಗಿ ಬರ್ತಾಯಿತ್ತು ಅಂದ್ರೆ ಅವಾಗ ಅನ್ಸ್ಕೋಬೋದು ನೀವು, ಓಕೆ ನನಗೆ ಡಿವಿಷನ್ ಬರ್ತಾಯಿದೆ, ರೈಟ್, ಪರ್ಫೆಕ್ಟ್ ಆಗ್ತಾಯಿದ್ದೇನೆ ಅಂತೇಳಿ. ರೈಟಾ? ಹಾಗಾದರೆ
ನೆಕ್ಸ್ಟ್ ಪ್ರಶ್ನೆ ಹೋಗ್ತೇನೆ ನಾನು. ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬೇಸಿಕ್ ಪ್ರಶ್ನೆ ತೊಗೊಳ್ಳೋಣ. ಇವಾಗ ಇಷ್ಟು ಸಾಕು ಡಿವಿಷನ್ ಒಳಗಡೆ. ಕೆಲವೊಂದು ಡೆಸಿಮಲ್ ಡಿವಿಷನ್ಸ್ ಕೊಟ್ಟಾಗ ನಾವು ಯಾವ ರೀತಿ ಮಾಡ್ಬೇಕು ಸರ್, ಡೆಸಿಮಲ್ದಲ್ಲಿ ಕ್ವಶನ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇವಾಗ ನೋಡೋಣ ಡೆಸಿಮಲ್ಸ್ ಒಳಗಡೆ ಒಂದಷ್ಟು ಪ್ರಾಬ್ಲಮ್ಗಳು ಮಾಡಿ ಆಮೇಲೆ ನಾವು ಈ ಡಿವಿಷನ್ ನಾವು ವೈಂಡ್ ಅಪ್ ಮಾಡೋಣ. ರೈಟಾ? ಸರಿ, ಹಾಗೆ ನೋಡಿ 0.81 15ನೇ ಪ್ರಶ್ನೆ ತೊಗೋತಾ ಇದ್ದೀನಿ. 0.81 ಡಿವೈಡೆಡ್ ಬೈ 9 ಅಂತ ತೊಗೋತಾ ಇದ್ದೀನಿ. ಸರ್ ಇದನ್ನು ಹೆಂಗೆ ಮಾಡ್ತೀರಿ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಪ್ರಶ್ನೆ ನಾನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೇನೆ. ಫಸ್ಟ್ ಒಂದೇ ವಿಧಾನ. 0.81 ಯಾವ ರೀತಿಯಾಗಿ ಭಾಗಿಸ್ತೇನಪ್ಪ ಅಂತಂದರೆ ಈ ರೀತಿಯಾಗಿ ಭಾಗಿಸ್ತೇನೆ. 9 0 0 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹೋಯ್ತು 0. ಸೊ 8 ಕೆಳಗೆ ತೊಗೊಂಬಂದೆ. ಸೊ 8 ಹೋಗಲ್ಲ, ಹಾಗಾಗಿ ಒಂದು 0 ಇನ್ನೊಂದು ಸಂಖ್ಯೆನೂ ಕೆಳಗೆ ತೊಗೊಂಬರ್ತೀನಿ. 8 9 81 ಅಂದರೆ ಶೇಷ 0 0. ಈ ಥರ ಏನು ಬಂತು 0.09. ಒಂದು ವಿಧಾನ ಆಯಿತು. ಸರ್ ಇನ್ನೊಂದು ರೀ 0.81 ಡಿವೈಡೆಡ್ ಬೈ 9 ಹಿಂಗೆ ಬರ್ಕೊಂಡಿದ್ದೀನಿ. ಇವಾಗ ಇದನ್ನು ಹೆಂಗೆ ಬರ್ಕೋತೀನಿ ಅಂತಂದರೆ ಈ ಪಾಯಿಂಟನ್ನು ತೆಗಿಯೋದು. ಹೇಗೆ ತೆಗಿತೀರಿ ಪಾಯಿಂಟ್ ತೆಗಿಯೋದು? ಮೇಲ್ಗಡೆ ಎಲ್ಲ ಸಂಖ್ಯೆಗಳು ಹಂಗೆ ಬರ್ಕೊಳ್ರಿ. 0.81 ಡಿವೈಡೆಡ್ ಬೈ ಪಾಯಿಂಟ್ ಅಂತಂದರೆ ಇಲ್ಲಿ ಐತಿ, ಪಾಯಿಂಟ್ ಕೆಳಗಡೆ 1 ಬರೀರಿ. ಮುಂದೆ ಸಂಖ್ಯೆ ಇದೆ ಅಷ್ಟು 0 ಹಾಕ್ರಿ, ಪಾಯಿಂಟ್ ಹೋಯ್ತು. ಎಂಟ್ರಿ ಹಿಂದೆ 0 ಇರೋದ್ರಿಂದ ಈ 0ಗೆ ಬೆಲೆ ಇರಲ್ಲ, ತೆಗೆದುಬಿಡಿ. 81/100 ಆಯಿತು, ಭಾಗಿಸು 9 ಆಯಿತು. ಈಗ ಇದನ್ನು ಹೆಂಗೆ ಬರಿಬೋದು ಸರ್ ಅಂತಂದರೆ 81/100 ಗುಣಿಲೆ ಈ ಭಾಗಾಕಾರ ಚಿಹ್ನೆ ತೆಗೆದು ಗುಣಾಕಾರ ಚಿಹ್ನೆ ಹಾಕಿದರೆ ಇದ್ರ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಇಲ್ಲಿರುವಂಥ ಅಂಶ ಮತ್ತು ಛೇದ ಉಲ್ಟಾ ಪಲ್ಟಾ ಆಗ್ತದೆ. ಏನಾಗ್ತದೆ? ಅಂಶ ಮತ್ತು ಛೇದ ಉಲ್ಟಾ ಪಲ್ಟಾ ಆಗ್ತದೆ. ಛೇದ ಮೇಲೆ ಹೋಗ್ತದೆ, ಅಂಶ ಕೆಳಗೆ ಬರ್ತದೆ. ಯಾಕೆ? ನಾನು ಭಾಗಾಕಾರ ಚಿಹ್ನೆ ತೆಗೆದು ಗುಣಾಕಾರ ಚಿಹ್ನೆ ಹಾಕಿದ್ದಕ್ಕೆ 1/9. ಹಾಗಾದ್ರೆ ಮುಂದೇನು ಮಾಡ್ತೀರಿ ಸರ್? ಇವಾಗ ಏನಿಲ್ಲ, ನಾವು ಆಲ್ರೆಡಿ ಗುಣಾಕಾರ ಮಾಡ್ಬೇಕಾದ್ರೆ ನೋಡಿದ್ದೇವೆ, ರೈಟ್ ಅಲ್ವಾ? ಸೊ 9 1 9 9 81. ಹಾಗಾದರೆ 9 ಗುಣಿಲೆ 1 ಎಷ್ಟಾಯ್ತು? ಇದು 9 ಆಯಿತು. ಇದು 100 ಗುಣಿಲೆ 1 ಅಂತಂದರೆ 100 ಆಯಿತು. ಇದನ್ನು ಹೆಂಗೆ ಬರಿಬೋದಪ್ಪ ಅಂತಂದರೆ ಮುಂದೆ ಮೇಲೆ ಒಂದು ಸಂಖ್ಯೆ ಐತಿ, ಒಂದು ಸಂಖ್ಯೆ ಬರದೆ ಒಂದು 0 ಆಯಿತು, ಇನ್ನೊಂದು 0 ಐತಿ 0. ಪಾಯಿಂಟ್ ಅಂದರೆ 1 ಅಂದರೆ ಪಾಯಿಂಟು 0.09. ಈ ರೀತಿಯಾಗಿ ಇದನ್ನು ಬರಿತೇವೆ. ರೈಟ್? ಇವೆರಡೇ ಸ್ಟೆಪ್ ಫಾಲೋ ಮಾಡಿರಿ ಸಾಕು. ಇದನ್ನು ಯಾಕೆ ಹೇಳಿದೆ ಅಂತಂದರೆ ಮುಂದೆ ಹೋಗ್ತಾ ಫ್ರ್ಯಾಕ್ಷನ್ಸ್ ಕಲಿತೇವಲ್ಲ ನಾವು. ಫ್ರ್ಯಾಕ್ಷನ್ಸ್ ಆ್ಯಂಡ್ ಡಿವಿಷನ್ ಡೆಸಿಮಲ್ಸ್ ಕಲಿತೇವಲ್ಲ. ಫ್ರ್ಯಾಕ್ಷನ್ಸ್ ಡಿವಿಷನ್, ಫ್ರ್ಯಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಇವೆಲ್ಲ ಕಲಿತೇವಲ್ಲ, ಅವಾಗ ಬಹುಮುಖ್ಯವಾಗಿದ್ದು ಹೆಲ್ಪ್ ಆಗ್ತದೆ. ಹಾಗಾಗಿ ಇದನ್ನು ಸಹ ಈಗಲೇ ಪ್ರಾಕ್ಟೀಸ್ ಮಾಡಿ. ಎಸ್, ಇನ್ನೊಂದು ಪ್ರಶ್ನೆ ತೊಗೊಳ್ಳೋಣ ಇವಾಗ. 0.465 16 0.465 ಡಿವೈಡೆಡ್ ಬೈ 0.31 ಏನದು? 0.465 ಡಿವೈಡೆಡ್ ಬೈ 0.31. ಹೆಂಗೆ ಮಾಡ್ತೀನಿ ನೋಡಿ. ಇವಾಗ ಭಾಳ ಸಿಂಪಲಾಗಿ ಮಾಡ್ತೀನಿ. ಈ ಮೆಥಡ್ ಅರ್ಥ ಮಾಡ್ಕೊಂಬಿಡಿ. ಇದಕ್ಕಿಂತ ಇದು ಭಾಳ ಈಸಿ, ಇದು ಮುಂದೆ ಹೆಲ್ಪ್ಫುಲ್ ಆಗ್ತದೆ. ಹಾಗಾಗಿ ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ ಅಂತೇಳಿ. ಏನಾಗ್ತದೆ ಇದು 0.465 ಅಂತಂದರೆ 465 ಮೇಲೆ ಬರದೆ, ಪಾಯಿಂಟ್ ಅಂದರೆ 1, ಮುಂದೆ 3 ಸಂಖ್ಯೆ ಇದ್ದಾವೆ, ಹಾಗಾಗಿ 3 0 ಹಾಕ್ಕೊಂಡೆ. ಈ ಡೆಸಿಮಲ್ ಪಾಯಿಂಟನ್ನು ಫ್ರ್ಯಾಕ್ಷನ್ ಒಳಗಡೆ ಕನ್ವರ್ಟ್ ಮಾಡಿದೆ ನಾನು. ಇದನ್ನು ಏನು ಮಾಡಿದೆ? ಇಲ್ಲಿ ಡೆಸಿಮಲಲ್ಲಿರುವಂಥ ಸಂಖ್ಯೆನ ಫ್ರ್ಯಾಕ್ಷನಲ್ಲಿ ಬರ್ಕೊಂಡೆ. ಫ್ರ್ಯಾಕ್ಷನ್ ಅಂದರೆ ಏನು? ಅಂಶ ಭಾಗಿಸು ಛೇದ, ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್, P/Q ಫಾರ್ಮ್ನಾಗ ಬರಿತಾ ಇದ್ದೀನಿ ಅಷ್ಟೇ. ಸೊ ಹೇಗೆ ಬರಿತಾ ಇದ್ದೀನಿ ಇಲ್ಲಿ? ಇದನ್ನು ಬರೆಯೋದು ಹೇಗಪ್ಪ ಅಂತಂದರೆ, ಪರಿವರ್ತನೆ ಮಾಡೋದು ಹೇಗೆ ಅಂತಂದರೆ, ಪಾಯಿಂಟ್ ಅಂದರೆ 1 465 ಮೇಲ್ಗಡೆ ಬರ್ಕೊಂಡೆ ನಾನು. ಪಾಯಿಂಟ್ ಅಂದರೆ 1, ಮುಂದೆ ಎಷ್ಟು ಸಂಖ್ಯೆ ಇದ್ದಾವೆ ಅಷ್ಟು 0 ಹಾಕ್ಕೊಂಡೆ. ಎಸ್, ಭಾಗಾಕಾರ. ಇಲ್ಲಿ 31 ಸಂಖ್ಯೆ. ಇಲ್ಲಿ ಏನಾದ್ರು ಇಲ್ಲಿ ಸಂಖ್ಯೆ ಬಂದಾಗ ಹೆಂಗೆ ಬರ್ಕೋತೇವೆ ನೋಡೋಣ ಅಂತ ನಾನು ಬರಿತೇನೆ. ನೆಕ್ಸ್ಟ್ ಒಂದು ಸಂಖ್ಯೆ ತೊಗೋತೇನೆ ಅಂತದೆ. ಸೊ ಈಗ ಪಾಯಿಂಟ್ ಅಂದರೆ 1, ಮುಂದೆ ಸಂಖ್ಯೆ ಇದೆ 2 ಸಂಖ್ಯೆ ಇದಾವೆ 2 0. ಸರ್ ಇದನ್ನು ಹೆಂಗೆ ಬರ್ಕೋತೀರಿ? ಮುಂದೆ ನಾವಾಗಲೇ ಹೇಳಿದ್ವಿ, ಭಾಗಾಕಾರ ಚಿಹ್ನೆ ತೆಗೆದು ಗುಣಾಕಾರ ಚಿಹ್ನೆ ಹಾಕಿದರೆ ಮುಂದೆ ಇರುವಂತಹ ಫ್ರ್ಯಾಕ್ಷನ್ ಏನಾಗ್ತದಪ್ಪ? ಅದು ಉಲ್ಟಾ ಪಲ್ಟಾ ಆಗ್ತದೆ. ಅಂಶ ಕೆಳಗೆ ಬರ್ತದೆ, ಛೇದ ಮೇಲೆ ಹೋಗ್ತದೆ. ರೈಟ್ ಅಲ್ವಾ? ಸರಿ, ಹಾಗಾದರೆ 465 ಭಾಗಿಸು 1000. ಈ ಭಾಗಾಕಾರ ಚಿಹ್ನೆನ ಗುಣಾಕಾರ ಚಿಹ್ನೆಯಾಗಿ ಮಾಡಿದೆ. ಈ 100 ಮೇಲೆ ಹೋಗ್ತದೆ, ಈ 31 ಕೆಳಗೆ ಬರ್ತದೆ. ಸೊ 100 ಭಾಗಿಸು 31. ಇವಾಗ ನೋಡಿ ಭಾಳ ಈಜಿ. ಹಿಂಗೆ ಈ ಭಾಗಾಕಾರದಲ್ಲಿದ್ದಾಗ ನಾವೇನು ಮಾಡ್ಬೋದು ಅಂತ, ಛೇದ ಹಿಂಗೂ ಹೊಡಿಬೋದು, ಹಿಂಗೂ ಹೊಡಿಬೋದು, ಹಿಂಗೂ ಹೊಡಿಬೋದು. ರೈಟ್? ಸರಿ, ಇದು 2 0 ಆಯಿತು, ಇಲ್ಲಿ 2 0 ತೆಗೆದೆ.
ಇಲ್ಲೇನು ಮಾಡ್ತೀನಿ, 5 2 10, 5 ಎಷ್ಟಲೆ 5 8 5 9 45, 5 9 45, 46 45 ಇತ್ತು ಅಂದರೆ 1 ಉಳಿತು 15, ಅಂದರೆ 5 5 3 15, 93/2, 31 1 31, 31 3 93, ಏನು ಉಳಿತು 3 ಗುಣಿಲಿ 1 ಅಂತಂದರೆ 3 ಗುಣಿಲಿ 1 ಅಂತಂದರೆ 3, 2 ಗುಣಿಲಿ 1 ಅಂತಂದರೆ 2, 3/2. ಈ 3/2 ಹೆಂಗೆ ಬರೀತೀರಿಪ್ಪ ಇವಾಗ ಅಂತಂದರೆ 1.5 ಅಂತ ಬರೀತೀರಿ. ಹೇಗೆ ಬಂತು ಸರ್ 1.5? 1.5 ಹೇಗೆ ಬಂತಂದರೆ, ಸೊ ನೋಡಿ ಇಲ್ಲಿ ನೀವು, ಸೊ ಏನು ಮಾಡ್ತಾಯಿದ್ರಿ ಅಂತಂದರೆ 2 ಭಾಗಕರ ಐತಿ 3, 2 1 2, 3 2 ಐತೆ ಅಂದರೆ 1, ರೈಟ್ ಸರ್. ಈ ಪಾಯಿಂಟ್ ತೆಗಿಬೇಕಲ್ಲ, ಈಗ ನಾವಾಗಲೇ ಅದೇ ಶೇಷ ತೆಗಿಬೇಕಾದ್ರೆ ಏನು ಮಾಡ್ತೀವಿ, ಪಾಯಿಂಟ್ ಲೆಕ್ಕದಲ್ಲಿ ಹೋಗ್ತಂತೆ. ಇಲ್ಲೊಂದು ಪಾಯಿಂಟ್ ಹಾಕೋತೀನಿ, ಇಲ್ಲಿ 0 ಬರ್ಕೋತೀನಿ. 2 ಎಷ್ಟಲೆ 10, 2 5 10, ಶೇಷ 0 0 ಬಂತು, ರೈಟಾ. ಸೊ ಈ ರೀತಿಯಾಗಿ ಮಾಡ್ತೀವಿ. 1.5 ಯಾವ ರೀತಿಯಾಗಿ ಬಂತು, ಈ ರೀತಿಯಾಗಿ ಬಂತು. ಅರ್ಥ ಆಯ್ತಾ ರೈಟ್. ಸರಿ, ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, 17ನೇ ಪ್ರಶ್ನೆ ಹೋಗ್ತೀನಿ. 2.02 ಭಾಗಿಸು 0.2 ಅಂತೇಳಿ, ರೈಟ್. 2.02 ಭಾಗಿಸು 0.2. ಹಾಗಾದರೆ ನಾವೀಗ 2 ಲೆಕ್ಕಗಳನ್ನು ಮಾಡಿದ್ದೀವಿ. ಸೊ ಈ ವಿಡಿಯೋ ಇಲ್ಲೇ ಪಾಸ್ ಮಾಡಿ ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ನೋಡೋಣ ಯಾವ ರೀತಿಯಾಗಿ ಮಾಡ್ತೀರಾ. ಸೊ ಆಮೇಲೆ ನಾವು ಆನ್ಸರ್ ನೋಡೋಣಂತೆ, ರೈಟ್. ನಾನು ಮುಂದೆ ಮಾಡ್ತೀನಿ, ನೀವು ಒಂದ್ಸತಿ ಪಾಸ್ ಮಾಡಿ ನೀವೇನು ಮಾಡಬೇಕು, ನೀವು ಸ್ವಂತ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಉತ್ತರ ಮತ್ತು ಈ ಉತ್ತರ ಜೊತೆ ಕಂಪೇರ್ ಮಾಡಬೇಕು, ಕರೆಕ್ಟ್ ಬಂದಿದ್ದಿಲ್ಲ ಅಂತ ನೋಡಬೇಕು. ಎಸ್, ನೋಡ್ತೀರಲ್ವಾ? ಹಾಗಾಗಿ ನೋಡೋಣ ಬನ್ನಿ. ನೆಕ್ಸ್ಟು 2.02, ಸಾರಿ, ಈಗ ನೋಡಿ 2 ಇಲ್ಲಿ 0 ಇತ್ತು ಆವಾಗಲೇ, ಇಲ್ಲೆಲ್ಲ ಸಂಖ್ಯೆ 0.31 ಐತಿ, ಇಲ್ಲಿ 2.02. ಏನು ಬರ್ಕೋಬೇಕು ಇವಾಗ, ಪಾಯಿಂಟ್ ಲೆಕ್ಕಕ್ಕೆ ಬಿಡಬೇಕು, 202 ಬರ್ಕೋಬೇಕು. ಪಾಯಿಂಟ್ ಅಂದರೆ 1, ಮುಂದೆ ಎಷ್ಟು ಸಂಖ್ಯೆ ಇದ್ದಾವೆ ಅಷ್ಟು 0. ಅರ್ಥ ಆಯ್ತಾ ಇವಾಗ? ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ನೋಡಿ ಈ ಡಿವೈಡೆಡ್ ಬೈ ಹಾಗೆ ಬರ್ಕೋತೀನಿ. 0.20 ಐತಿ, ಹಾಗಾಗಿ ಲೆಕ್ಕಕ್ಕೆ ಬರೋಂಗಿಲ್ಲ, 2 ಅಷ್ಟೇ ತೊಗೋತೀನಿ. ಪಾಯಿಂಟ್ ಅಂದರೆ 1, ಮುಂದೆ 1 ಸಂಖ್ಯೆ ಐತಿ, 1 0. ನೆಕ್ಸ್ಟ್ ಏನು ಮಾಡ್ಬೇಕು ಇವಾಗ, ಗುಣಾಕಾರ ಕನ್ವರ್ಟ್ ಮಾಡ್ಬೇಕು ಚಿಹ್ನೆನ. 202 ಭಾಗಿಸು 100, ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯ್ತಂದರೆ ಇದು ಮೇಲೆ ಹೋಗ್ತದ, ಇದು ಕೆಳಗೆ ಬರ್ತದ. 10 ಭಾಗಿಸು 2, ಈ 1 0, ಈ 1 0 ಹೋಯ್ತಪ್ಪ. 2 1 2 ಎಷ್ಟಲೆ 2 1 0, 2 1 101 2 202. 101 ಭಾಗಿಸು 10 ಹೋಗ್ತದ, ಹೋಗಲ್ಲ. ಅವಾಗೇನು ಮಾಡ್ತೀನಿ ನಾನು, 101 ಭಾಗಿಸು 10. ಹಾಗಾದರೆ ಏನು ಬರೀತಿ, ಹೆಂಗೆ ಬರೀತೀನಿ ಅಂತಂದರೆ 1 0 ಅಂತಂದರೆ ಒಂದು ಸಂಖ್ಯೆ ಬರ್ಕೊಂಡೆ. ನೆಕ್ಸ್ಟ್ ಪಾಯಿಂಟ್, 1 ಅಂದರೆ ಪಾಯಿಂಟು, ಮುಂದೆ ಸಂಖ್ಯೆ ಐತಿ 10.1. ಎಷ್ಟು? 10.1 ಉತ್ತರ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಸರಿ, ಇಲ್ಲ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಮೆಥಡಾಲಜಿ ಒಳಗೆ ಮಾಡಿರಿ ಸರ್. ಬೇರೆ ಯಾವುದೋ ಮೆಥಡ್ ಒಳಗೆ ಮಾಡಿರಿ. ಬೇರೆ ಯಾವ ಮೆಥಡ್ ಒಳಗೆ ಮಾಡ್ತೀರಿಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಬೇರೆ ಯಾವ ಮೆಥಡಲ್ಲಿ ಮಾಡ್ತೀರಿ ಅಂತಂದರೆ 2.02 ಡಿವೈಡೆಡ್ ಬೈ 0.2. ಸರ್, 1 ಆದ ಕೂಡಲೇ 1 ಸಂಖ್ಯೆ ಮುಂದೆ ಹೋಗ್ಬೇಕು, ಹಂಗಾಗಿ ಈ ಪಾಯಿಂಟ್ 1 ಸಂಖ್ಯೆ ಮುಂದೆ ಹೋಗ್ತದೆ. ಏನಾಗ್ತದೆ, 20.2 ಡಿವೈಡೆಡ್ ಬೈ 2 ಆಗ್ತದೆ. ಸೊ ಇದನ್ನು ಭಾಗಿಸ್ತೇನೆ ಸರ್. ಇವಾಗ ಯಾವ ರೀತಿ ಭಾಗಿಸ್ತೀನಿ, 20.2. ಸರ್ 2 10 20 ರೀ. ಎಸ್, ಹೌದು. ಪಾಯಿಂಟ್ ಇತ್ತಂದ್ರೆ ಪಾಯಿಂಟ್ ಕೆಳಗೆ ಹೋಗ್ತದೆ, ಈ 2 ಕೆಳಗೆ ಬಂತು. 2 ಅಷ್ಟಲೇ 2 1 2, ಶೇಷ 0 ಆಯಿತು. ಈ ರೀತಿಯೂ ಸಹ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. 10.1 ಉತ್ತರ ಬಂತಿಲ್ಲ, 10.1 ಉತ್ತರ ಬಂತು. ಇಲ್ಲೂ 10.1 ಉತ್ತರ ಬಂತು. ಇದು ಸೇಮ್ ಐತಿ. ಒಂದೇ ಲೆಕ್ಕವನ್ನು ವಿಭಿನ್ನ ರೀತಿಯಿಂದ ಮಾಡೋದು ಅಂತ ಹೇಳ್ತೀವಿ. ಇದಕ್ಕೆ ಬೇರೆ ಬೇರೆ ಮೆಥಡಿಂದ ಸಾಲ್ವ್ ಮಾಡ್ತೀವಿ, ರೈಟ್. ಸೊ ಇವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇದೆ ಅಂತ ಅನ್ಕೋತೀನಿ. ಇದು ಮಾಡ್ತಾ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ಮೆಥಡ್ಸ್ಗಳು ಅರ್ಥ ಆಗ್ತಾ ಹೋಗ್ತದೆ. ಸೊ ಬೇಸಿಕ್ಕಾಗಿ ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಿತ್ತಂದರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇನ್ನೊಂದು ಪ್ರಶ್ನೆ ತೊಗೊಳ್ಳೋಣ. ಹಾಗಾದರೆ ಎಸ್, 18ನೇ ಪ್ರಶ್ನೆ ತೊಗೋತೀನಿ. 18ನೇ ಪ್ರಶ್ನೆ, 40.01 18 40.01 ಡಿವೈಡೆಡ್ ಬೈ 4. 40.01 ಡಿವೈಡೆಡ್ ಬೈ 4. ಸರ್ ಬೇಸಿಕ್ ಮೆಥಡಿಂದ ಮಾಡಿರಿ ಸರ್. 40.01 ಸರ್ 4 1 4 ರೀ.
0 ಈ 0 ಕೆಳಗೆ ಬಂತು, ಇಲ್ಲೊಂದು 0 ಹೋಯ್ತು, ಪಾಯಿಂಟ್ ಹೋಯ್ತು ಸರ್. ಮತ್ತೆ ಈ 0 ಕೆಳಗೆ ತೊಗೊಂಬಂದಿರಿ, ಹೌದು ಈ 0 ಹೋಯ್ತು ಸರ್. ಇನ್ನೊಂದು ಸಂಖ್ಯೆ ಕೆಳಗೆ ತೊಗೊಂಬಂದಿರಿ, 1 ಹೋಯ್ತು. ಯಾಕಂದ್ರೆ 4 0 0. ಸೊ ಈಗ ಅರ್ಥ ಆಗಿಲ್ಲ ಅಂತಂದರೆ 4 0 0 ಐತಿ, 4 0 0 ಐತು ಸರಿ. 1 ಕೆಳಗೆ ತೊಗೊಂಬಂದಿರಿ, 1 ಚಿಕ್ಕ ಸಂಖ್ಯೆ ಆಗೈತೆ ಸರ್, ಹಾಗಾಗಿ ಒಂದು 0 ಹಾಕೋತೀನಿ. ಪಾಯಿಂಟ್ ಆಲ್ರೆಡಿ ಐತಿ ಬಂತು. ಎಷ್ಟು 4 2 8 ಎಷ್ಟು ಉಳಿತು? 10 2 ಹೋಯ್ತು ಅಂತಂದರೆ 10 8 ಹೋಯ್ತು ಅಂದರೆ 2 ಉಳಿತು ಸರ್. ಪಾಯಿಂಟ್ ಹಾಕಿದೈತಿ, 0 ಹಾಕ್ತೇನೆ. 4 5 20 ಶೇಷ 0 0 ಎಷ್ಟು ಬಂತು? 10.0025 ಸರ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಿಮ್ಮ ಪ್ರಾಕ್ಟೀಸಿಗೆ ಕೊಡ್ತಾ ಇದ್ದೀನಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಏನು ಪ್ರಾಕ್ಟೀಸಿಗೆ ಅಂತಂದರೆ 19ನೇ ಪ್ರಶ್ನೆ ನೀವೇ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡ್ತೀರಿ? 200.02 ಡಿವೈಡೆಡ್ ಬೈ 0.02 ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ, ರೈಟಾ? ಸೊ ನೆಕ್ಸ್ಟ್ 20ನೇ ಪ್ರಶ್ನೆ ತೊಗೊಳ್ರಿ. 136.46 136.44 ಭಾಗಿಸು 2.4 ಇದನ್ನು ಸಹ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ. ಇದರ ಉತ್ತರ ಏನಂತೇಳಿ ನನಗೆ ಕಮೆಂಟ್ ಹಾಕಿ, ರೈಟಾ? ಸೊ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಹಾಕಿರ್ತೀನಿ. ಸೊ ನೋಡೋಣ ಎಷ್ಟು ಜನ ಕರೆಕ್ಟ್ ಮಾಡ್ತೀರಾ ಅಂತೇಳಿ. ಎಸ್, ಈಗ ಇಲ್ಲಿ ತನಕ ನಮಗೆ ಡಿವಿಷನ್ ಲೆಕ್ಕಗಳು ಸಾಕು. ಮುಂದೇನಪ್ಪ ಅಂತಂದರೆ ಮುಂದಿನ ಕ್ಲಾಸಸ್ಗಳನ್ನ ನೋಡೋಣ. ಇವೆಲ್ಲವನ್ನು ಒಗ್ಗೂಡಿಸಿ ಮತ್ತೊಮ್ಮೆ ನಾಳೆ ಸ್ಯಾಟರ್ಡೇ ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಸೊ ಎಲ್ಲೋ ಒಂದು ರಿವೈಸ್ಡ್ ಕ್ಲಾಸ್ ಮಾಡ್ತೀವಿ. ಇಲ್ಲಾಂದರೆ ಅಟ್ಲೀಸ್ಟ್ ಎಲ್ಲವೂ ತೊಗೊಂಡು ಪ್ರಾಕ್ಟೀಸ್ ಕ್ವಶನ್ಸ್ ಹಾಕಿರ್ತೀವಿ. ಪ್ರಾಕ್ಟೀಸ್ ಕೊಟ್ಟು ನೀವೇ ಮನೆಯಲ್ಲಿ ಟೆಸ್ಟ್ ಕೊಡಿ. ನಾವು ಈ ವಾರದಲ್ಲಿ ಏನೇನು ನೋಡಿದ್ದೀವಿ, ಏನೇನು ಕಲ್ತಿದ್ದೇವೆ ಅನ್ನೋದನ್ನು ರಿಪೀಟಾಗಿ ಮತ್ತೊಮ್ಮೆ ನಾವು ಟೆಸ್ಟ್ ಕೊಡೋದ್ರ ಮುಖಾಂತರ ಅಥವಾ ಲೈವ್ ಕ್ಲಾಸ್ ಮಾಡೋದ್ರ ಮುಖಾಂತರ ನಾವೇನು ಮಾಡೋಣ, ರಿಸಾಲ್ವ್ ಮೆನಿ ಕ್ವಶನ್ಸ್ ನೋಡೋಣ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾಯಿರ್ರಿ. ನವೋದಯ ಎಕ್ಸಾಮ್ ಒಂದು ಚಾಲೆಂಜಾಗಿ ತಗೊಳ್ರಿ. ಆ ಚಾಲೆಂಜ್ ಅದ್ಭುತವಾದ ರಿಸಲ್ಟಾಗಿ ಕನ್ವರ್ಟ್ ಆಗಬೇಕು ಅಷ್ಟೇ. ಈಗ ನಿಮ್ಮ ಫೌಂಡೇಶನ್ ಶುರುವಾಗಿದೆ. ನೆಕ್ಸ್ಟ್ ನಾವು ವೆಲ್ ಬೀಯಿಂಗ್ ಪ್ರೊಫೆಷ್ನಲ್ ಆಗಿ ನವೋದಯ ಎಕ್ಸಾಮ್ಗಿರುವಂಥ ಸಿಲೆಬಸನ್ನು ನೀಟಾಗಿ ನಿಮಗೆ ಮುಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ನಮ್ಮ ಜೊತೆಗಿರಲಿ. ನಿಮ್ಮ ಕಮೆಂಟ್ಸ್ಗಳ ಮುಖಾಂತರ ನನ್ನ ಕ್ಲಾಸ್ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋದನ್ನು ನೀವು ಹೇಳಬೇಕು. ಅದ್ರ ಮುಖಾಂತರ ನಾವು ಏನಾದ್ರು ಬದಲಾವಣೆ ಇತ್ತಂದರೆ ಬದಲಾವಣೆ ಮಾಡ್ಕೋತೀವಿ. ನಿಮಗೆ ಎಫೆಕ್ಟಿವ್ ಆಗಿ ಈ ಕ್ಲಾಸ್ ಅರ್ಥ ಆಗಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸಿಗೆ ವಿರಾಮ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.